ಅಮಿತ್ ಶಾ ಅವರ ಆಪ್ತ ಅಂತ ವಂಚನೆ ಮಾಡಿದ್ದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಿಗೇಂದ್ರ ವಿರುದ್ಧ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ರಾಜ್ಯಪಾಲರ ಸಹಿ ನಕಲು ಮಾಡಿದ ಆರೋಪ ಕೇಳಿಬಂದಿದೆ. ಹೀಗಾಗಿ ಸಹಿ ನಕಲು ಮಾಡಿ ವಿಐಟಿಯು ಕುಲಪತಿಗಳಿಗೆ ಪತ್ರ ಬರೆದಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಒಬ್ಬ ವಿದ್ಯಾರ್ಥಿಗೆ ಸೀಟ್ ಮಂಜೂರು ಮಾಡೋದಕ್ಕೆ ಪತ್ರ ಬರೆದಿದ್ದಾರೆ. 2025ರಲ್ಲಿ ನಕಲಿ ಸಹಿ ಮಾಡಿ ಪತ್ರ ಬರೆಯಲಾಗಿತ್ತು. ಇನ್ನು ನಕಲಿ ಸಹಿ ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ರಾಜ್ಯಪಾಲರ ಕಾರ್ಯಾಲಯದ ಅನಧಿಕೃತ ಆದೇಶವನ್ನು ಹೊರಡಿಸಿದ್ರು. ಇದೀಗ ಆರೋಪಿ ವಿರುದ್ಧ ವಿಧಾನಸೌಧ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರದೀಪ್ ಅವರು ದೂರು ಸಲ್ಲಿಕೆ ಮಾಡಿದ್ದಾರೆ. ವಿಧಾನಸೌಧ ಠಾಣೆಯಿಂದ ವಿಜಯನಗರ ಠಾಣೆಗೆ ಪ್ರಕರಣ ವರ್ಗಾವಣೆ ಆಗಿದೆ. ಇನ್ನು ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಕೇಂದ್ರ ಗೃಹ ಸಚಿವರ ಹೆಸರನ್ನು ಬಳಕೆ ಮಾಡಿದ್ರು. ಅಮಿತ್ ಶಾ ಅವರ ಆಪ್ತ ಅಂತ ಹೇಳಿಕೊಂಡು ಅನೇಕರಿಗೆ ವಂಚನೆ ಮಾಡಿದಂತಹ ಪ್ರಕರಣ ಬೆಳಕಿಗೆ ಬಂದಿತ್ತು. ಇದೀಗ ಸುಜಿಗೇಂದ್ರ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲು ಮಾಡಲಾಗಿದೆ. ಸುಜಿಗೇಂದ್ರ ನಾನು ಅಮಿತ್ ಶಾ ಅವರ ಆಪ್ತ ಅಂತ ಅನೇಕರಿಗೆ ಪುಂಗಿ ಬಿಟ್ಕೊಂಡು ಮೋಸ ಮಾಡಿದ್ದ ಅನ್ನೋ ಆರೋಪ ಕೇಳಿ ಬಂದಿತ್ತು. ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅದು ಕೂಡ ರಾಜ್ಯಪಾಲರ ಸಹಿಯನ್ನು ನಕಲು ಮಾಡಿದ ಆರೋಪ ಕೇಳಿಬರ್ತಾ ಇದೆ. ಸಹಿ ನಕಲು ಮಾಡಿ ವಿಐಟಿಯು ಕುಲಪತಿಗಳಿಗೆ ಪತ್ರ ಬರೆದಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಒಬ್ಬ ವಿದ್ಯಾರ್ಥಿಗೆ ಸೀಟ್ ಮಂಜೂರು ಮಾಡಬೇಕು ಅಂತ ಪತ್ರ ಬರೆಯಲಾಗಿತ್ತು. 2025ರಲ್ಲಿ ನಕಲಿ ಸಹಿ ಮಾಡಿ ಒಂದು ಪತ್ರ ಬರೆದಿದ್ದ ಅಂತ ಹೇಳಲಾಗ್ತಾ ಇದೆ. ಈಗ ಇದು ಬೆಳಕಿಗೆ ಬಂದಿದೆ. ರಾಜ್ಯಪಾಲರ ಕಾರ್ಯಾಲಯದ ಅನಧಿಕೃತ ಆದೇಶಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಪ್ರಕರಣ ದಾಖಲಾಗಿದೆ. ವಿಧಾನಸೌಧ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರದೀಪ್ ಅವರು ದೂರು ಸಲ್ಲಿಕೆ ಮಾಡಿದ್ದಾರೆ. ಈ ರೀತಿ ಸಹಿ ಫೋರ್ಜರಿ ಮಾಡಿದ್ದಾರೆ, ಸಹಿಯನ್ನು ಫೋರ್ಜರಿ ಮಾಡಿ ಸೀಟ್ ಕೊಡುವಂತೆ ಪತ್ರ ಬರೆದಿದ್ದಾರೆ ಅಂತ ಈಗ ವಿಧಾನಸೌಧ ಠಾಣೆಯಿಂದ ವಿಜಯನಗರ ಠಾಣೆಗೆ ಈ ಪ್ರಕರಣ ವರ್ಗಾವಣೆ ಕೂಡ ಆಗ್ತಾ ಇದೆ. ವಿಧಾನಸೌಧ ಠಾಣೆಗೆ ಪ್ರಕರಣ ನೀಡಲಾಗಿತ್ತು. ವಿಜಯನಗರ ಠಾಣೆಗೆ ಈ ಪ್ರಕರಣ ವರ್ಗಾವಣೆ ಆಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.